ಕುಂಭರಾಶಿಯವರೇ, ನಿಮ್ಮ ಕಿವಿಗೆ ಬೀಳಲಿರುವ ಈ ಮಹತ್ತರವಾದ ಸತ್ಯವನ್ನು ಕೇಳಿದರೆ ನೀವು ನಿಜವಾಗಿಯೂ ಆಘಾತಕ್ಕೊಳಗಾಗುತ್ತೀರಿ. ಹೌದು, ನಿಮ್ಮ ಅದೃಷ್ಟದ ಬಾಗಿಲು ಸಂಪೂರ್ಣವಾಗಿ ತೆರೆಯುವ ಆ ದೈವಿಕ ಕ್ಷಣ ಈಗ ನಿಮ್ಮ ಬಾಗಿಲನ್ನು ತಟ್ಟುತ್ತಿದೆ. ನಿಮ್ಮ ಹಣೆಬರಹ ತೀವ್ರವಾಗಿ ಬದಲಾಗಬಹುದಾದ ಸುಸಮಯ ಇದು. ಈ ಅದ್ಭುತ ಸತ್ಯ ಬಹಿರಂಗವಾದಾಗ ನನ್ನನ್ನು ನಂಬಿರಿ, ನೀವು ಸಂತೋಷದಿಂದ ಕಣ್ಣೀರು ಹಾಕುತ್ತೀರಿ. ಆ ಕಣ್ಣೀರು ದುಃಖದ್ದಾಗಿರುವುದಿಲ್ಲ, ಬದಲಾಗಿ ವರ್ಷಗಳ ಕಾಲ ನೀವು ಕಣ್ಣೀರಿನೊಂದಿಗೆ ದೇವರಲ್ಲಿ ಬೇಡಿಕೊಂಡ ಪ್ರಾರ್ಥನೆಗಳ ನೆರವೇರಿಕೆಯಾಗಿರುತ್ತದೆ. ಇಷ್ಟು ದಿನ ಯಾವುದೇ ಬೆಂಬಲವಿಲ್ಲದೆ ಕೇವಲ ಭರವಸೆಯ ಆಧಾರದ ಮೇಲೆ ಬದುಕುತ್ತಿದ್ದ ನಿಮಗೆ ಈಗ ಹೊಸ ಆಶಾಕಿರಣ ಮೂಡಿದೆ. ನಿಮ್ಮ ಜೀವನದ ಕರಾಳ ರಾತ್ರಿಗಳು ಕಳೆದು ಪ್ರಕಾಶಮಾನವಾದ ಉದಯಗಳು ಆರಂಭವಾಗಲಿವೆ ಎಂಬುದನ್ನು ನೀವು ದೃಢವಾಗಿ ನಂಬಬೇಕು. ಇಲ್ಲಿಯವರೆಗೆ ನೀವು ಅನುಭವಿಸಿದ ಕಷ್ಟಗಳು ಮತ್ತು ತೊಂದರೆಗಳು ಈಗ ನಿಮ್ಮ ಜೀವನದ ದೊಡ್ಡ ತಿರುವುಗಳಾಗುವುದು ಖಚಿತ. ನಿಮ್ಮ ದುಃಖಗಳು ನಿಮ್ಮ ದೌರ್ಬಲ್ಯಗಳಲ್ಲ, ಬದಲಾಗಿ ದೇವರು ನಿಮಗಾಗಿ ಆರಿಸಿಕೊಂಡ ಕಠಿಣ ಸಿದ್ಧತೆಗಳಾಗಿದ್ದವು. ನೀವು ತುಂಬಾ ಬಲಶಾಲಿಯಾಗಿದ್ದೀರಿ, ಅದಕ್ಕಾಗಿಯೇ ನೀವು ಇಷ್ಟು ದಿನ ಧೈರ್ಯವಾಗಿ ಸಹಿಸಿಕೊಂಡಿದ್ದೀರಿ. ಈಗ ನಿಮ್ಮ ತಾಳ್ಮೆಯ ಮಿತಿ ಮುಗಿಯುತ್ತಿದ್ದಂತೆ ಮೇಲಿನಿಂದ ಒಂದು ದೈವಿಕ ಮಹಾಚಿಹ್ನೆ ಬರುತ್ತಿದೆ. ತನ್ನ ಅದೃಷ್ಟ ಎಂದಿಗೂ ಬೆಳಗುವುದಿಲ್ಲ ಎಂದು ಯೋಚಿಸುತ್ತಾ ಕುಳಿತಿರುವ ಕುಂಭರಾಶಿಯವರೇ, ಪ್ರತಿದಿನ ಬೆಳಿಗ್ಗೆ ಎಚ್ಚರಗೊಳ್ಳುತ್ತಾ ಇಂದು ಯಾವ ಹೊಸ ಕಷ್ಟವನ್ನು ಎದುರಿಸಬೇಕು ಎಂದು ಭಯಪಡುತ್ತಿದ್ದ ನಿಮ್ಮ ಇಂದಿನ ಎಲ್ಲಾ ಭಯಗಳು ಸಂಪೂರ್ಣವಾಗಿ ಕೊನೆಗೊಳ್ಳಲಿವೆ. ಈಗ ನೀವು ಯಾವುದಕ್ಕೂ ಭಯಪಡುವ ಅಗತ್ಯವಿಲ್ಲ. ಧೈರ್ಯದಿಂದ ಎದ್ದು ನಿಲ್ಲಬೇಕು. ನಿಮ್ಮ ಬಳಿ ಏನೂ ಇಲ್ಲ ಎಂದು ಎಂದಿಗೂ ಭಾವಿಸಬೇಡಿ. ದೇವರು ನಿಮ್ಮನ್ನು ವಿಶೇಷವಾಗಿ ಆರಿಸಿಕೊಂಡಿದ್ದಾನೆ ಎಂದು ಯೋಚಿಸಿ. ಬಂಜರು ಭೂಮಿಯಲ್ಲಿ ಮಳೆ ಬಿದ್ದಾಗ ಅಲ್ಲಿ ಅತ್ಯಂತ ಸುಂದರವಾದ ಹಸಿರು ಬೆಳೆಯುವಂತೆ ದೇವರ ಆಶೀರ್ವಾದಗಳು ನಿಮ್ಮ ಮೇಲೆ ಮಳೆಯಾಗಲಿವೆ. ಇದು ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸುವ ಪರಮ ಸಂದೇಶವಾಗಿದೆ. ನೀವಿದನ್ನು ಕೇಳುತ್ತಿರುವುದು ಕೇವಲ ಕಾಕತಾಳವಲ್ಲ. ದೇವರು ನೀವು ನಿರಾಸೆಗೊಳ್ಳಬಾರದು ಮತ್ತು ನಿಮ್ಮ ಕನಸುಗಳ ಕಡೆಗೆ ಓಡಬೇಕು ಎಂಬುದರ ಸ್ಪಷ್ಟ ಸಂಕೇತವಾಗಿದೆ. ನಿಮ್ಮನ್ನು ಮಾತ್ರವಲ್ಲದೆ ನಿಮ್ಮ ಇಡೀ ಕುಟುಂಬವನ್ನು ಸಂತೋಷದಿಂದ ತುಂಬಿಸುವ ಸುದ್ದಿ ಇದು. ಅದೆಷ್ಟು ಆಳವಾಗಿರುತ್ತದೆ ಎಂದರೆ, ನೀವು ನಿಮ್ಮ ನೆರೆಹವರನ್ನು ಭೇಟಿ ಮಾಡಿ ಸಿಹಿ ತಿಂಡಿಗಳನ್ನು ವಿತರಿಸುವಷ್ಟು ಸಂತೋಷ ನಿಮ್ಮದಾಗಲಿದೆ. ನೀವು ಹೊಂದಿದ್ದ ಸಾಲವು ಸದ್ಯದಲ್ಲೇ ತೀರಲಿದೆ. ದೀರ್ಘಕಾಲೀನ ಅನಾರೋಗ್ಯವು ಗುಣವಾಗಲಿದೆ. ನಿರುದ್ಯೋಗವು ಉತ್ತಮ ಉದ್ಯೋಗವಾಗಿ ಬದಲಾಗಲಿದೆ ಮತ್ತು ಸಂಬಂಧಗಳಲ್ಲಿನ ಬಿರುಕುಗಳು ಪ್ರೀತಿಯಾಗಿ ರೂಪಾಂತರಗೊಳ್ಳಲಿವೆ. ನೀವು ಮಾಡಬೇಕಾದ್ದು ಕೇವಲ ದೇವರಲ್ಲಿ ಮತ್ತು ನಿಮ್ಮ ಶಕ್ತಿಯಲ್ಲಿ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದು. ನೀವು ಎಂದಾದರೂ ಯಾರ ಮುಂದೆ ಕೈಚಾಚಿದಿದ್ದರೆ ಈಗ ಜನರು ಸಹಾಯಕ್ಕಾಗಿ ನಿಮ್ಮ ಬಳಿಗೆ ಬರುವ ಸಮಯ ಬಂದಿದೆ. ಜನರು ನಿಮ್ಮ ಪ್ರಗತಿಯನ್ನು ನೋಡಿ ದಿಗ್ಭ್ರಮಿತಗೊಳ್ಳುತ್ತಾರೆ. ನಿನ್ನೆ ಉರಿದು ಬಿದ್ದ ಈ ವ್ಯಕ್ತಿ ಈಗ ಆಕಾಶದ ಎತ್ತರವನ್ನು ಹೇಗೆ ಮುಟ್ಟುತ್ತಿದ್ದಾನೆ ಎಂದು ಆಶ್ಚರ್ಯಪಡುತ್ತಾರೆ. ಆಗ ನೀವು ನಗ್ತಾ, ದೇವರು ಈಗ ನನ್ನೊಂದಿಗಿದ್ದಾನೆ ಎಂದು ಹೆಮ್ಮೆಯಿಂದ ಹೇಳುತ್ತೀರು. ಇದು ನಿಮ್ಮ ಜೀವನವನ್ನು ಪರಿವರ್ತಿಸಲು ನಿಮಗೆ ನೇರವಾಗಿ ಕಳುಹಿಸಲಾದ ಸಂದೇಶವಾಗಿದೆ. ಕಳೆದು ಹೋದದ್ದು ಕತ್ತಲೆ, ಆದರೆ ಮುಂದೆ ಬರುವುದು ಮಹಾ ಬೆಳಕು, ಮತ್ತು ಆ ಬೆಳಕು ನಿಮ್ಮ ಜೀವನವನ್ನು ನೀವು ಹಿಂತಿರುಗಿ ನೋಡದ ರೀತಿಯಲ್ಲಿ ಬೆಳಗಿಸುತ್ತದೆ. ಎದ್ದೇಳಿ ಮತ್ತು ನೀವು ಒಮ್ಮೆ ಕಳೆದುಕೊಂಡ ಎಲ್ಲವನ್ನು ಜಯಿಸಿ, ಏಕೆಂದರೆ ನೀವು ತುಂಬಾ ವಿಶೇಷರು. ಮುಖ್ಯವಾಗಿ ಕುಂಭರಾಶಿಯವರ ಭವಿಷ್ಯದಲ್ಲಿ ಅತ್ಯಂತ ಮಹತ್ತರವಾದ ಮತ್ತು ವಿಸ್ಮಯಕಾರಿಯಾದ ಬದಲಾವಣೆಯೊಂದು ಕಾಯುತ್ತಿದೆ. ನಿಮ್ಮ ಭವಿಷ್ಯದಲ್ಲಿ ಒಬ್ಬ ಅದ್ಭುತ ಮಹಿಳೆಯ ಪ್ರವೇಶವಾಗಲಿದೆ. ಆ ಮಹಿಳೆ ನಿಮ್ಮ ಜೀವನದಲ್ಲಿ ಅಪಾರವಾದ ಅದೃಷ್ಟ, ಯಶಸ್ಸು, ಕೀರ್ತಿ ಮತ್ತು ಸಮೃದ್ಧಿಯನ್ನು ತರಲಿದ್ದಾಳೆ. ಅವಳ ಬರುವಿಕೆಯಿಂದ ನಿಮ್ಮ ಸ್ಥಗಿತಗೊಂಡ ಎಲ್ಲಾ ಕಾರ್ಯಗಳು ಅತ್ಯಂತ ಸುಲಭವಾಗಿ ಪೂರ್ಣಗೊಳ್ಳಲಿವೆ ಮತ್ತು ಅವಳು ನಿಮ್ಮ ಜೀವನದ ಅದೃಷ್ಟದ ದೇವತೆಯಾಗಿ ಕತ್ತಲನ್ನು ಓಡಿಸಿ ಬೆಳಕನ್ನು ತರಲಿದ್ದಾಳೆ. ಭವಿಷ್ಯದಲ್ಲಿ ಅವಳಿಂದ ನಿಮಗೆ ಸಿಗಲಿರುವ ಆರ್ಥಿಕ ಬೆಂಬಲ, ಮಾನಸಿಕ ಶಕ್ತಿ ಮತ್ತು ಮಾರ್ಗದರ್ಶನ ನಿಮ್ಮನ್ನು ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯಲಿದೆ. ಈ ಶುಭ ಸಂದೇಶವು ನಿಮ್ಮ ಮನಸ್ಸನ್ನು ಬೆಚ್ಚಗಾಗಬಹುದು, ಆದರೆ ನಿಮಗೆ ಇನ್ನೂ ತಿಳಿಯದ ಕೆಲವು ಕಠಿಣ ಸತ್ಯಗಳನ್ನು ಬಹಿರಂಗಪಡಿಸುತ್ತಿದ್ದೇವೆ. ಅವುಗಳನ್ನು ತಿಳಿಯುವುದು ನಿಮಗೆ ಬಹಳ ಮುಖ್ಯವಾಗಿದೆ. ನಿಮ್ಮ ಜೀವಿತಾವಧಿಯಲ್ಲಿ ನಿಮ್ಮ ವೃತ್ತಿಯಿಂದಾಗಿ ಅನೇಕ ಕಾರ್ಯಗಳು ಸ್ಥಗಿತಗೊಂಡಿವೆ. ಅನೇಕ ಶುಭ ಕಾರ್ಯಗಳು ಅರ್ಧಕ್ಕೆ ನಿಂತಿವೆ. ಇದರ ಪರಿಣಾಮವಾಗಿ ಲಕ್ಷಗಟ್ಟಲೆ ಮತ್ತು ಸಾವಿರಾರು ನಷ್ಟಗಳಾಗಿವೆ. ನಿಮ್ಮಲ್ಲಿ ಸಾಕಷ್ಟು ಹಣವಿದ್ದರೆ ಈ ಎಲ್ಲಾ ಕಾರ್ಯಗಳು ಈಗಾಗಲೇ ಲಕ್ಷಗಟ್ಟಲೆ ಲಾಭವನ್ನು ನೀಡಿದವು. ಆದರೆ ಈಗ ಈ ದೈವಿಕ ಶಕ್ತಿಯಿಂದಾಗಿ ನಿಮ್ಮ ಎಲ್ಲಾ ತೊಂದರೆಗಳು ಮತ್ತು ಸಮಸ್ಯೆಗಳು ಕೊನೆಗೊಳ್ಳಲಿವೆ. ನಿಮ್ಮ ಮಾಹಿತಿಗಾಗಿ, ನಿಮ್ಮ ಜೀವಿತಾವಧಿಯಲ್ಲಿ ಈ ದೈವಿಕ ಶಕ್ತಿ ಈ ಶತ್ರುವಿನ ಮೇಲೆ ಸ್ವಲ್ಪ ಕೋಪಗೊಂಡಿದೆ, ಏಕೆಂದರೆ ನೀವು ಈ ದೈವಿಕ ಶಕ್ತಿಯನ್ನು ಕೇಳುತ್ತಿರುವುದನ್ನು ನೀಡುತ್ತಿಲ್ಲ ಮತ್ತು ನಿಮಗೆ ಇದರ ಪೂರ್ಣ ಶಕ್ತಿ ಅರ್ಥವಾಗುತ್ತಿಲ್ಲ. ನೀವು ದೈವಿಕ ಶಕ್ತಿಯನ್ನು ನಂಬಿದರೆ ಅದು ನಿಮ್ಮನ್ನು ಸಂಪೂರ್ಣವಾಗಿ ಶ್ರೀಮಂತರಾಗಿಸುತ್ತದೆ. ನಿಮ್ಮೊಳಗಿನ ಅದೃಶ್ಯ ಶಕ್ತಿಯು ಈಗ ಜಾಗೃತವಾಗಲಿದೆ. ಒಬ್ಬ ವ್ಯಕ್ತಿಯು ಮಹಾದೇವನ ಆಶೀರ್ವಾದವನ್ನು ಪಡೆಯಲಾಗ ಆ ವ್ಯಕ್ತಿಯು ಹೊರಗಿನಿಂದಲಲ್ಲ, ಒಳಗಿನಿಂದ ಬಲಶಾಲಿಯಾಗುತ್ತಾನೆ. ಮಾತಿನ ಕೌಶಲ ಬದಲಾಗುತ್ತದೆ. ಅವರೊಳಗೆ ಉಳಿದಿರುವ ಭಯವು ಕರಗುತ್ತದೆ. ಒಮ್ಮೆ ಶಾಂತವಾದ ಮನಸ್ಸು ಕ್ರಮೇಣ ಚಂಚಲತೆಯಿಂದ ಮುಕ್ತವಾಗಿ ಯೋಚಿಸುವ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳುತ್ತದೆ. ನಿಮ್ಮಲ್ಲಿ ಯಾವುದೇ ನ್ಯೂನತೆಗಳು ಮಾಯವಾಗುತ್ತವೆ. ನೀವು ಇನ್ನೂ ಮುರಿಯುವುದಿಲ್ಲ ಎಂದು ನೀವು ಭಾವಿಸುತ್ತೀರಿ. ಇದು ನಿಜವಾದ ಪರಿವಾರ.
ನೀವು ಮೊದಲು ನಿಮ್ಮನ್ನು ಅತ್ಯಂತ ದುರ್ಬಲರೆಂದು ಭಾವಿಸಿದ್ದಲ್ಲಿ ಈಗ ದೇವರ ಸಕಾರಾತ್ಮಕ ಶಕ್ತಿ ನಿಮ್ಮೊಂದಿಗೆ ಇದೆ ಎಂದು ಭಾವಿಸಿದಾಗ ನೀವು ಬಯಸಿದ್ದೆಲ್ಲವೂ ನಿಜವಾಗುತ್ತದೆ. ಇದು ನಿಮ್ಮ ಜೀವನದ ಶ್ರೇಷ್ಠ ಪರಿವಾರ. ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಗೌರವ, ಹಣಕ್ಕೆ ಸಂಬಂಧಿಸಿದ ಚಿಹ್ನೆಗಳು ಮತ್ತು ಮನಸ್ಸಿನ ಶಾಂತಿಯನ್ನು ನಿಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೂಪದಲ್ಲಿ ಅನುಭವಿಸುತ್ತೀರಿ. ನೀವು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ, ಬಹಳ ಸಮರ್ಪಣಾ ಭಾವದಿಂದ ಕೆಲಸ ಮಾಡುತ್ತಿದ್ದೀರಿ. ಆದರೆ ನೀವು ಆ ಎಲ್ಲ ರಹಸ್ಯ ವಿಷಯಗಳನ್ನು ಯಾರೊಂದಿಗಾದರೂ ಹಂಚಿಕೊಳ್ಳುತ್ತೀರಿ. ಇದರಿಂದಾಗಿ ನಿಮ್ಮ ಕಾರ್ಯ ಪ್ರಾರಂಭವಾಗುವ ಮೊದಲೇ ಮುಗಿದು ಹೋಗುತ್ತದೆ. ಅದು ಪ್ರಾರಂಭವಾಗುವ ಮೊದಲೇ ಅಡೆತಡೆಗಳು ಉದ್ಭವಿಸಲು ಪ್ರಾರಂಭಿಸುತ್ತವೆ. ನೀವು ನಿಮ್ಮನ್ನು ನೀವು ನೋಡಿಕೊಳ್ಳ ಹೊರತು ನೀವು ಇತರರಿಗೆ ಹೇಗೆ ಸಹಾಯ ಮಾಡಬಹುದು? ಮೊದಲು ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಬೇಕು. ಆಗ ಮಾತ್ರ ನೀವು ಯಾರಿಗಾದರೂ ಸಹಾಯ ಮಾಡಲು ಸಾಧ್ಯ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಶ್ರೀಮಂತರಾಗುವುದರ ಜೊತೆಗೆ ನೀವು ಯಾವುದೇ ವೃತ್ತಿ ಸಂಬಂಧಿ ಕ್ಷೇತ್ರದಲ್ಲಿ ನಿಮ್ಮ ಭಾರೀ ಪ್ರಗತಿಯನ್ನು ನೋಡುತ್ತೀರಿ. ನಿಮ್ಮ ಸ್ಥಗಿತಗೊಂಡ ಕಾರ್ಯ ಪೂರ್ಣಗೊಳ್ಳಲಿದೆ. ಉದ್ಯೋಗವನ್ನು ಹುಡುಕುತ್ತಿದ್ದವರ ಪ್ರಯಾಣ ಕೊನೆಗೊಳ್ಳಬಹುದು ಮತ್ತು ನೀವು ಬಯಸಿದ್ದ ಕೆಲಸ ಪಡೆಯಬಹುದು. ಆದರೆ ನೀವು ಇತರ ಜನರನ್ನು ತಪ್ಪಿಸಬೇಕಾದರೆ ಇತರರಿಗೆ ಗೊಳ್ಳೆವರಂತೆ ನಟಿಸಿ ಅವರ ಬೆನ್ನಿಗೆ ಇರಿಯುವ ಬುದ್ಧಿವಂತ ಜನರನ್ನು ನೀವು ಸಂಪೂರ್ಣವಾಗಿ ತಪ್ಪಿಸಬೇಕಾಗುತ್ತದೆ. ನೀವು ಅಂತಹ ಜನರಿಂದ ದೂರವಿರಬೇಕು. ನೀವು ಹೊಸ ಕೆಲಸವನ್ನು ಪ್ರಾರಂಭಿಸುವಾಗ ಇದನ್ನು ಸಂಪೂರ್ಣವಾಗಿ ಮನನಲ್ಲಿಡಿಸಿ. ನೀವು ಸಾಮಾನ್ಯ ಕೆಲಸಗಳಿಗಾಗಿ ಈ ಭೂಮಿಗೆ ಬಂದಿಲ್ಲ. ನಿಮ್ಮ ಜೀವನ ಇಂದು ದುಃಖಕರ ಸಂದರ್ಭಗಳನ್ನು ಅನುಭವಿಸುತ್ತಿದ್ದರೂ ಈ ಪರಿಸ್ಥಿತಿ ಕೆಲವೇ ಗಂಟೆಗಳವರೆಗೆ ಇರುತ್ತದೆ. ಇದರ ನಂತರ ನಿಮ್ಮ ಜೀವನದಲ್ಲಿ ಸಂತೋಷದ ಹೂವುಗಳು ಅರಳಲಿವೆ. ನಿಮ್ಮ ಜೀವನದಲ್ಲಿ ಇದೇ ರೀತಿಯ ಪಿವಾಡ ಸಂಭವಿಸಲಿದೆ. ಕುಂಭರಾಶಿಯವರೇ, ಮುಂಬರುವ ದಿನಗಳಲ್ಲಿ ನಿಮ್ಮ ವ್ಯಾಪಾರ ಮತ್ತು ವೃತ್ತಿರಂಗದಲ್ಲಿ ಹಿಂದೆಂದೂ ಕಾಣದ ದೊಡ್ಡ ಕ್ರಾಂತಿ ಸಂಭವಿಸಲಿದೆ. ಇಲ್ಲಿಯವರೆಗೂ ಯಾರನ್ನು ನಂಬಿ ನೀವು ಮೋಸ ಹೋಗಿದ್ದೀರೋ ಅಥವಾ ಯಾರು ನಿಮ್ಮ ದುಡಿಮೆಯ ಫಲವನ್ನು ಕಸಿದುಕೊಂಡಿದ್ದಾರೋ ಅವರೆಲ್ಲರೂ ನಿಮ್ಮ ಯಶಸ್ಸನ್ನು ನೋಡಿ ಪಶ್ಚಾತ್ತಾಪ ಪಡುವ ಕಾಲ ಬಂದಿದೆ. ಹಣಕಾಸಿನ ವಿಚಾರದಲ್ಲಿ ನೀವು ಅನುಭವಿಸುತ್ತಿದ್ದ ತೊಂದರೆಗಳು ಮತ್ತು ತಡೆಗೋಡೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿವೆ. ನಿಮ್ಮ ಜಾತಕದಲ್ಲಿರುವ ಧನಯೋಗವು ಸಕ್ರಿಯವಾಗುತ್ತಿರುವುದರಿಂದ ಹೊಸ ಹೂಡಿಕೆಗಳು ನಿಮಗೆ ನಿರೀಕ್ಷೆಗೂ ಮೀರಿದ ಲಾಭವನ್ನು ತಂದುಕೊಡಲಿವೆ. ಸ್ಥಿರಾಸ್ತಿ ಅಥವಾ ಭೂಮಿಗೆ ಸಂಬಂಧಿಸಿದ ಹಳೆಯ ವಿವಾದಗಳು ಇದ್ದಕ್ಕಿದ್ದಂತೆ ಇತ್ಯರ್ಥಗೊಂಡು ನಿಮಗೆ ದೊಡ್ಡ ಮಟ್ಟದ ಆರ್ಥಿಕ ಬೆಂಬಲ ಸಿಗಲಿದೆ. ಕೌಟುಂಬಿಕ ಜೀವನದಲ್ಲಿದ್ದ ಭಿನ್ನಾಭಿಪ್ರಾಯಗಳು ದೂರವಾಗಿ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಲಿದೆ. ವಿಶೇಷವಾಗಿ ನಿಮ್ಮ ಕಷ್ಟದ ಸಮಯದಲ್ಲಿ ನೆರವಾಗಲು ನಿಮ್ಮದೇ ರಕ್ತ ಸಂಬಂಧಿಗಳು ತಾವಾಗಿಯೇ ಮುಂದೆ ಬಂದು ಕೈಜೋಡಿಸಲಿದ್ದಾರೆ. ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಸಮಾಜದಲ್ಲಿ 10ರಷ್ಟು ಹೆಚ್ಚಾಗಲಿದ್ದು ಜನ ನಿಮ್ಮ ಸಲಹೆ ಮತ್ತು ಮಾರ್ಗದರ್ಶನಕ್ಕಾಗಿ ಕಾಯುವಂತಾಗಲಿದೆ. ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವ ಕುಂಭರಾಶಿಯವರಿಗೆ ಅತ್ಯುತ್ತಮ ಯಶಸ್ಸು ಸಿಗಲಿರುವ ಯೋಗವಿದೆ. ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಮಹತ್ವದ ನಿರ್ಧಾರವು ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತದೆ. ಆದರೆ ಒಂದು ವಿಷಯವನ್ನು ನೆನಪಿನಲ್ಲಿಡಿ, ನಿಮ್ಮ ಮನಸ್ಸಿನಲ್ಲಿರುವ ಹೊಸ ಯೋಜನೆಗಳು ಅಥವಾ ನಿಮ್ಮ ಯಶಸ್ಸಿನ ರಹಸ್ಯಗಳನ್ನು ಯಾವುದೇ ಕಾರಣಕ್ಕೂ ಮೂರನೆಯವರೊಂದಿಗೆ ಹಂಚಿಕೊಳ್ಳಬೇಡಿ. ನಿಮ್ಮ ಪ್ರಗತಿಯನ್ನು ಸಹಿಸದ ಕೆಲವರು ನಿಮ್ಮ ಬೆನ್ನಿ ಹಿಂದೆ ಕುತಂತ್ರ ನಡೆಸಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ದೈವಿಕ ಶಕ್ತಿ ಮತ್ತು ನಿಮ್ಮ ಜಾತಕದಲ್ಲಿರುವ ಗ್ರಹಗಳ ಬಲವು ನಿಮ್ಮನ್ನು ಎಲ್ಲ ನಕಾರಾತ್ಮಕ ದೃಷ್ಟಿಗಳಿಂದ ರಕ್ಷಿಸುತ್ತದೆ. ನಿಮ್ಮ ಆರೋಗ್ಯದಲ್ಲೂ ಕೂಡ ಭಾರೀ ಸುಧಾರಣೆ ಕಂಡುಬರಲಿದ್ದು ದೀರ್ಘಕಾಲದ ದೈಹಿಕ ಮತ್ತು ಮಾನಸಿಕ ಆಯಾಸದಿಂದ ನಿಮಗೆ ಸಂಪೂರ್ಣ ಮುಕ್ತಿ ಸಿಗಲಿದೆ. ನೀವು ಇಟ್ಟ ಹೆಜ್ಜೆಯಲ್ಲೆಲ್ಲ ಜಯ ಸಿಗುವಂತೆ ಗ್ರಹಗತಿಗಳು ಬದಲಾಗುತ್ತಿವೆ. ಆದ್ದರಿಂದ ಧೈರ್ಯದಿಂದ ಮುನ್ನಡೆಯಿ. ಕುಂಭರಾಶಿಯವರೇ, ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ವರಿಷ್ಠರು ಮತ್ತು ಸಹೋದ್ಯೋಗಿಗಳು ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ಗೌರವಿಸುವ ಸಂದರ್ಭ ಎದುರಾಗಲಿದೆ. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದ ಬಡತಿ ಅಥವಾ ಸಂಬಳದ ಹೆಚ್ಚಳವು ಯಾವುದೇ ಅಡೆತಡೆಯಿಲ್ಲದೆ ನಿಮಗೆ ಸಿಗಲಿದೆ. ನೀವು ವಿದೇಶ ಪ್ರಯಾಣ ಅಥವಾ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡಲು ಪ್ರಯತ್ನಿಸುತ್ತಿದ್ದರೆ ಅದಕ್ಕೆ ಸಂಬಂಧಿಸಿದ ಎಲ್ಲಾ ತೊಂದರೆಗಳು ನಿವಾರಣೆಯಾಗಿ ಶುಭವಾರ್ತೆ ನಿಮ್ಮನ್ನು ತಲುಪಲಿದೆ. ಹಳೆಯ ಸಾಲಗಳನ್ನು ಸಂಪೂರ್ಣವಾಗಿ ತೀರಿಸಿ ನಿರಾಳರಾಗುವ ಸುವರ್ಣಾವಕಾಶ ನಿಮಗಾಗಿ ಕಾಯುತ್ತಿದೆ. ನಿಮ್ಮ ಸೃಜನಶೀಲತೆ ಮತ್ತು ಕಲ್ಪನಾ ಶಕ್ತಿಗೆ ಈಗ ಸೂಕ್ತ ಮನ್ನಣೆ ದೊರೆಯಲಿದ್ದು ಸಮಾಜದಲ್ಲಿ ನಿಮ್ಮದೇ ಆದ ಒಂದು ವಿಶಿಷ್ಟ ಸ್ಥಾನಮಾನವನ್ನು ನೀವು ಗಳಿಸಿಕೊಳ್ಳಲಿದ್ದೀರಿ. ಕಲಾರಂಗ, ರಾಜಕೀಯ ಅಥವಾ ಸಾಮಾಜಿಕ ಸೇವೆಗಳಲ್ಲಿ ತೊಡಗಿಸಿಕೊಂಡಿರುವ ಕುಂಭರಾಶಿಯವರಿಗೆ ಅತ್ಯುನ್ನತ ಕೀರ್ತಿ ಲಭಿಸಲಿದೆ. ಇಷ್ಟು ದಿನ ನಿಮ್ಮನ್ನು ಕಡೆಗಣಿಸಿದವರೇ ಈಗ ನಿಮ್ಮ ಸ್ನೇಹ ಬಯಸಿ ನಿಮ್ಮ ಹತ್ತಿರ ಬರಲಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸ ಮತ್ತು ಭವಿಷ್ಯದ ಬಗ್ಗೆ ಇದ್ದ ದೊಡ್ಡ ಆತಂಕವು ಈಗ ದೂರವಾಗಿ ನೆಮ್ಮದಿ ಸಿಗಲಿದೆ. ನಿಮ್ಮ ತಂದೆ ತಾಯಿಗಳ ಕಡೆಯಿಂದ ಅಥವಾ ಪೂರ್ವಜರ ಆಸ್ತಿಯಿಂದ ಬರಬೇಕಾದ ಪಾಲು ಯಾವುದೇ ಕೋರ್ಟ್ ಕಚೇರಿಯ ಅಲದಾಟವಿಲ್ಲದೆ ನಿಮ್ಮ ಕೈ ಸೇರಲಿದೆ. ವಾಹನ ಅಥವಾ ಹೊಸ ಮನೆಯನ್ನು ಖರೀದಿಸಬೇಕು ಎನ್ನುವ ನಿಮ್ಮ ಬಹುದಿನದ ಕನಸು ಈ ಅವಧಿಯಲ್ಲಿ ಸುಲಭವಾಗಿ ನನಸಾಗಲಿದೆ. ನಿಮ್ಮ ಆಂತರಿಕ ಆತ್ಮವಿಶ್ವಾಸವು ಇಷ್ಟು ಹೆಚ್ಚಾಗಲಿದೆ ಎಂದರೆ ಎಂತಹ ಕಠಿಣ ಸವಾಲುಗಳೆದುರಾದಲೂ ಅವುಗಳನ್ನು ನೀವು ಅತ್ಯಂತ ಸುಲಭವಾಗಿ ಮೆಟ್ಟಿ ನಿಲ್ಲುತ್ತೀರಿ. ನಿಮ್ಮ ಜೀವನದಲ್ಲಿ ಬರಲಿರುವ ಆ ಅದೃಷ್ಟದ ಮಹಿಳೆಯು ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಸೂಕ್ತ ಸಲಹೆ ನೀಡಿ ನಿಮ್ಮ ಆರ್ಥಿಕ ಮಟ್ಟವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಮುಖ್ಯ ಕಾರಣವಾಗುತ್ತಾಳೆ. ನಿಮ್ಮ ಜಾತಕದಲ್ಲಿ ಪ್ರಭಾವಶಾಲಿ ಗ್ರಹಗಳ ಸಂಯೋಗಗಳು ರೂಪುಗೊಂಡಿವೆ. ಇದರಿಂದಾಗಿ ನೀವು ಏಕಕಾಲದಲ್ಲಿ ಪ್ರಮುಖ
ಮತ್ತು ಐತಿಹಾಸಿಕ ಶುಭ ಸುದ್ದಿಗಳನ್ನು ಸ್ವೀಕರಿಸಲಿದ್ದೀರಿ. ಈ ಚಿಹ್ನೆಗಳನ್ನು ನೀವು ಅರ್ಥ ಮಾಡಿಕೊಳ್ಳಲು ಸಹ ಆಗುತ್ತಿಲ್ಲ. ನಿಮ್ಮ ಜಾತಕದಲ್ಲಿ ಶುಕ್ರನ ಸ್ಥಾನವು ಬಲಗೊಂಡಿರುವುದರಿಂದ ನಿಮ್ಮ ಜೀವನದಲ್ಲಿ ಈ ದೈವಿಕ ಪಿವಾಡ ಸಂಭವಿಸಲಿದೆ ಎಂಬ ಸಂಕೇತವನ್ನು ನಾವು ಸ್ವೀಕರಿಸಿದ್ದೇವೆ. ನಿಮ್ಮ ಅಗತ್ಯಗಳಲ್ಲಿ ಧನಾತ್ಮಕ ಬದಲಾವಣೆ ಸಂಭವಿಸಲಿದೆ ಎಂದು ನಿಮಗೆ ಶೀಘ್ರದಲ್ಲೇ ಅನಿಸುತ್ತದೆ. ಈಗ ನೀವು ಹಿಂದೆಂದೂ ಪಡೆಯದ ಏನನ್ನಾದರೂ ಸ್ವೀಕರಿಸಲಿದ್ದೀರಿ. ಇದನ್ನು ನೀವು ಸ್ವಯಂಚಾಲಿತವಾಗಿ ಅನುಭವಿಸುತ್ತೀರಿ. ಈ ಸಮಯವನ್ನು ನಿಜವಾದ ನಂಬಿಕೆಗೆ ಮೀಸಲಿಡಿ. ಈ ಪಿವಾಡ ಯಾವಾಗ ಅಥವಾ ಹೇಗೆ ಸಂಭವಿಸುತ್ತದೆ ಎಂಬುದರ ಬಗ್ಗೆ ಯೋಚಿಸಬೇಡಿ. ನೀವು ಈ ದೈವಿಕ ಶಕ್ತಿಯನ್ನು ನಂಬಬೇಕು. ಅದು ನಮ್ಮನ್ನು ರಕ್ಷಿಸುತ್ತದೆ ಮತ್ತು ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ. ಜಗತ್ತಿನ ಯಾವುದೇ ನಕಾರಾತ್ಮಕ ಶಕ್ತಿಯು ನಿಮ್ಮ ಜೀವನವನ್ನು ಸುಧಾರಿಸುವುದನ್ನು ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಮಾಹಿತಿಗಾಗಿ, ಈ ದೈವಿಕ ಶಕ್ತಿಯು ನಿಮ್ಮ ಜೀವಿತಾವಧಿಯಲ್ಲಿ ಸ್ವಲ್ಪ ಕೋಪಗೊಂಡಿದೆ, ಏಕೆಂದರೆ ನೀವು ನಿಮ್ಮ ಶತ್ರುಗಳನ್ನು ತುಂಬಾ ನಂಬುತ್ತೀರಿ. ಈ ಸಂದೇಶವನ್ನು ಕೇಳಿದ ನಂತರವೂ ನಿಮಗೆ ಅರ್ಥವಾಗದಿದ್ದರೆ ನಿಮ್ಮ ಜೀವನವು ಸಂಪೂರ್ಣವಾಗಿ ತೊಂದರೆಗೆ ಸಿಲುಕುತ್ತದೆ, ಏಕೆಂದರೆ ಆ ಶತ್ರುವು ನಿಮ್ಮನ್ನು ಅದು ನಮ್ಮನ್ನು ರಕ್ಷಿಸುತ್ತದೆ ಮತ್ತು ಖಂಡಿತವಾಗಿ ಘೀಯ ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ. ಜಗತ್ತಿನ ಯಾವುದೇ ನಕಾರಾತ್ಮಕ ಶಕ್ತಿಯು ನಿಮ್ಮ ಜೀವನವನ್ನು ಸುಧಾರಿಸುವುದನ್ನು ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಮಾಹಿತಿಗಾಗಿ, ಈ ದೈವಿಕ ಶಕ್ತಿಯು ನಿಮ್ಮ ಜೀವಿತಾವಧಿಯಲ್ಲಿ ಸ್ವಲ್ಪ ಕೋಪಗೊಂಡಿದೆ, ಯಾಕೆಂದರೆ ನೀವು ನಿಮ್ಮ ಶತ್ರುಗಳನ್ನು ತುಂಬಾ ನಂಬುತ್ತೀರಿ. ಈ ಸಂದೇಶವನ್ನು ಕೇಳಿದ ನಂತರವೂ ನಿಮಗೆ ಅರ್ಥವಾಗದಿದ್ದರೆ ನಿಮ್ಮ ಜೀವನವು ಸಂಪೂರ್ಣವಾಗಿ ತೊಂದರೆಗೆ ಸಿಲುಕುತ್ತದೆ, ಯಾಕೆಂದರೆ ಆ ಶತ್ರು ನಿಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡಲು ಹಠತೊಡಗಿದ್ದಾನೆ. ನೀವು ಈ ದೈವಿಕ ಶಕ್ತಿಯನ್ನು ಅನುಸರಿಸದಿದ್ದರೆ ಮತ್ತು ಅದರ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಶತ್ರು ನಿಮ್ಮ ಮೇಲೆ ಸಂಪೂರ್ಣವಾಗಿ ಪ್ರಾಬಲ್ಯ ಸಾಧಿಸುತ್ತಾನೆ. ನಿಮ್ಮ ಶತ್ರುಗಳು ನಿಮ್ಮ ಮೇಲೆ ತಾಂತ್ರಿಕ ಆಚರಣೆಗಳನ್ನು ಮಾಡುತ್ತಿದ್ದಾರೆ. ಅವರು ನಿಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡಲು ಬಯಸುತ್ತಾರೆ. ಅವರು ಸಾಧುಗಳ ಸಹಾಯದಿಂದ ನಿಮ್ಮ ಮೇಲೆ ದಾಳಿ ಮಾಡುತ್ತಿದ್ದಾರೆ. ಒಂದು ರೀತಿಯಲ್ಲಿ ಅವರು ತಾಂತ್ರಿಕ ಆಚರಣೆಗಳನ್ನು ಮಾಡಲು ಸ್ಮಶಾನಕ್ಕೆ ಹೋಗುತ್ತಿದ್ದಾರೆ. ಅಂತಹ ದುಷ್ಟ ಜನರು ನಿಮಗೆ ಅತ್ಯಂತ ಹಾನಿಕಾರಕರು. ಈ ಜನರ ಕಾರಣದಿಂದಾಗಿ ನಿಮ್ಮ ಮನಸ್ಸುಗಳು ವಿರೂಪಗೊಂಡಿವೆ. ಅವರಿಂದಾಗಿ ನಿಮ್ಮ ಮಾನಸಿಕ ಆರೋಗ್ಯವು ಹದಗೆಡುತ್ತಿದೆ. ಈ ಜನರ ನಕಾರಾತ್ಮಕತೆಯ ಕಾರಣದಿಂದಾಗಿ ಸಂತೋಷ ನಿಮ್ಮ ಜೀವನದಲ್ಲಿ ಬರುತ್ತದೆ, ಆದರೆ ಆ ಸಂತೋಷವು ಹೆಚ್ಚು ಕಾಲ ಉಳಿಯುವುದಿಲ್ಲ, ಯಾಕೆಂದರೆ ಅವರ ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನು ಆವರಿಸುತ್ತವೆ. ಆದರೆ ಇನ್ನು ಮುಂದೆ ಹೆದರಬೇಡಿ. ಈ ದೈವಿಕ ಶಕ್ತಿಯು ನಿಮ್ಮ ಜೊತೆಗಿರುವಾಗ ನಿಮ್ಮ ಶತ್ರುಗಳ ಎಲ್ಲ ತಂತ್ರಗಳು ಧೂಳಿಪಟವಾಗಲಿವೆ. ಮುಂಬರುವ ದಿನಗಳು ನಿಮಗೆ ಅಪಾರ ಧನಲಾಭ, ನೆಮ್ಮದಿ ಮತ್ತು ಹೊಸ ಬದುಕನ್ನು ನೀಡಲಿವೆ. ಆ ಮಹಿಳೆಯ ಪ್ರವೇಶ ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಜಯ ತಂದುಕೊಡಲಿದೆ. ದೇವರ ಮೇಲಿನ ಭಕ್ತಿ ಮತ್ತು ನಿಮ್ಮ ಮೇಲಿನ ನಂಬಿಕೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಕಷ್ಟಗಳು ಎಷ್ಟೇ ದೊಡ್ಡದಾದರೂ ನಿಮ್ಮ ಸಂಕಲ್ಪ ಅದಕ್ಕಿಂತ ಮಿಗಿಲಾಗಿರಬೇಕು. ನಿಮ್ಮ ಆರ್ಥಿಕ ಪರಿಸ್ಥಿತಿ ತಲೆಕೆಳಗಾಗುವ ಸಮಯ ಹತ್ತಿರದಲ್ಲಿದೆ. ವ್ಯವಹಾರದಲ್ಲಿ ನಿರೀಕ್ಷಿಸದ ಲಾಭ ನಿಮ್ಮದಾಗಲಿದೆ. ಕಳೆದುಹೋದ ಮರ್ಯಾದೆ ಮತ್ತು ಕೀರ್ತಿ ಸಮಾಜದಲ್ಲಿ ಮತ್ತೆ ದುಪ್ಪಟ್ಟಾಗಿ ಮರಳಿ ಬರಲಿದೆ. ನೀವು ಸಮಾಜದಲ್ಲಿ ತಲೆ ಎತ್ತಿ ಬಾಳುವ ದಿನಗಳು ದೂರವಿಲ್ಲ. ಶತ್ರುಗಳು ನಿಮ್ಮ ಬೆಳವಣಿಗೆಯನ್ನು ಕಂಡು ಅಸೂಯೆ ಪಡುವರೆ ಹೊರತು ನಿಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ. ದೈವಿಕ ಆಶೀರ್ವಾದದ ರಕ್ಷಾ ಕವಚ ಸದಾ ನಿಮ್ಮನ್ನು ಕಾಯುತ್ತದೆ. ನಿಮ್ಮ ಮನಸ್ಸಿನ ಎಲ್ಲ ಆತಂಕಗಳನ್ನು ಬಿಟ್ಟು ಹೊಸ ಉತ್ಸಾಹದಿಂದ ಮುನ್ನಡೆಯಿರಿ. ನಿಮಗೆ ಈ ದೈವಿಕ ಸಂದೇಶ ಮತ್ತು ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ವಿಶೇಷ ಪ್ರಯೋಜನಗಳನ್ನು ಪಡೆಯಲು ಮತ್ತು ನಮ್ಮನ್ನು ಸಹಾಯ ಮಾಡಲು ದಯವಿಟ್ಟು ಚಾನೆಲ್ ಮೆಂಬರ್ಶಿಪ್ ಅನ್ನು ಖರೀದಿಸಿ. ಹಾಗೆಯೇ ನಿಮ್ಮ ಪ್ರೀತಿಯನ್ನು ತೋರಿಸಲು ಕೆಳಗಿರುವ ಸೂಪರ್ ಥ್ಯಾಂಕ್ಸ್ ಅನ್ನು ಸಲ್ಲಿಸುವ ಮೂಲಕ ನಮಗೆ ಸಹಾಯ ಮಾಡಿ. ನಿಮ್ಮ ಈ ಚಿಕ್ಕ ಬೆಂಬಲ ನಮಗೆ ಮತ್ತಷ್ಟು ಉತ್ತಮ ವಿಡಿಯೋಗಳನ್ನು ಮಾಡಲು ಪ್ರೇರಣೆ ನೀಡುತ್ತದೆ. ನಿಮ್ಮ ಜೀವನದಲ್ಲಿ ಸದಾ ಸುಖ, ಶಾಂತಿ, ಸಮೃದ್ಧಿ ನೆಲೆಸಲಿ ಎಂದು ಹಾರೈಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ. ಧನ್ಯವಾದಗಳು.